ಹ್ಮ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಶ್ರೀಕಾಂತ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ದ ವರ್ಕಿಂಗ್ ಮಾಮ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಕೆಲವು ಹೆಲ್ತಿ ರೆಸಿಪೀಸ್ ಒಂದಿಗೆ ವರ್ಕಿಂಗ್ ವುಮೆನ್ಗೆ ಉಪಯೋಗ ಆಗುವಂತಹ ಕೆಲವು ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್ನ ಸಹ ನಾನು ಹೇಳಲಿದ್ದೇನೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಸ್ವಲ್ಪವಾದರೂ ಉಪಯೋಗ ಅನ್ಕೊಂಡ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ವ್ಲಾಗ್ನ ನೋಡೋಣ. ಈಗ ಅರ್ಲಿ ಮಾರ್ನಿಂಗ್ 4:15 ಆಗ್ತಿದೆ. ಎದ್ದ ತಕ್ಷಣ ಮನೆ ಕ್ಲೀನ್ ಮಾಡಿ, ದೀಪಾರಾಧನೆ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಫಸ್ಟ್ ಇಲ್ಲಿ ನಾನು ಡಿಟಾಕ್ಸ್ಗೆ ಅಂತ ಎಲ್ಲ ತರಕಾರಿಯನ್ನ ಹಚ್ಚಿಟ್ಕೊಂಡಿದ್ದೀನಿ. ಹಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿಯನ್ನ ಬ್ಲೆಂಡರ್ಗೆ ಮಿಕ್ಸ್ ಮಾಡ್ತಿದ್ದೀನಿ. ಕ್ಯಾರೆಟ್, ಕುಕುಂಬರ್, ಶುಂಠಿ ಮತ್ತೆ ಪುದೀನಾನ ತಗೊಂಡಿದ್ದೀನಿ. ಇಲ್ಲಿ ನಿಮ್ಗೆ ಬೇಕು ಅಂತಂದ್ರೆ ಸ್ವಲ್ಪ ನಿಂಬೆ ರಸನ ಸಹ ಸೇರಿಸ್ಕೋಬಹುದು. ಇದನ್ನ ಬ್ಲೆಂಡ್ ಮಾಡಿದ ಆದ್ಮೇಲೆ ಇಲ್ಲಿ ಫಿಲ್ಟರ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ಫಿಲ್ಟರ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅದು ಸಿಪ್ಪೆ ಅನ್ನೋದು ಏನು ಸಿಗೋದಿಲ್ಲ. ಕುಡಿಬೇಕಾದ್ರೆ ನಾವು ಈಸಿಯಾಗಿ ಅದನ್ನ ಕುಡಿದ್ ಬಿಡಬಹುದು. ನಿಮ್ಗೆ ಬೇಕು ಅಂದ್ರೆ ಹನಿ ಮಿಕ್ಸ್ ಮಾಡ್ಕೊಂಡು ಸಹ ಇದರಲ್ಲಿ ನೀವು ಕುಡಿಬಹುದು. ಹನಿ, ನಿಂಬೆ ರಸ ಆತರ ಅದು ನಿಮ್ಗೆ ಆಪ್ಷನ್. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮಧ್ಯಾಹ್ನಕ್ಕೆ ಚಪಾತಿಗೆ ಅಂತ ಹೇಳ್ಬಿಟ್ಟು ಹಿಟ್ಟನ್ನ ಸಹ ಕಲ್ಸ್ಬೇಕು ಅನ್ಕೊಂಡಿದೀನಿ. ಯಾವಾಗ್ಲೂ ಮಾಡೋ ಚಪಾತಿಗಿಂತ ಸ್ವಲ್ಪ ಹೆಲ್ತಿಯಾಗಿ ಪ್ರಿಪೇರ್ ಮಾಡ್ಬೇಕು ಅಂತ ಹಚ್ಚಿಟ್ಕೊಂಡಿರೋ ಕ್ಯಾರೆಟ್ ಮತ್ತೆ ಕುಕುಂಬರ್ನ ಮಿಕ್ಸ್ ಮಾಡಿ ಸ್ವಲ್ಪ ಅಜ್ವೈನ್ ಮತ್ತೆ ಸಾಲ್ಟ್ ಹಾಕಿ ಕಲಸಿ ಇಡ್ತಿದ್ದೀನಿ. ಇದನ್ನ ಕಲಸಿ ಇಡ್ಬೇಕಾದ್ರೆ ಸ್ವಲ್ಪ ಆಯಿಲ್ನ ಹಾಕಿ ಒಂದ್ ಕೋಟ್ ಕೊಟ್ಟು ಇದನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ರೆ ನಮ್ಗೆ ಅದು ಬೇಗ ಮ್ಯಾರಿನೇಟ್ ಹಾಕ್ಬಿಡುತ್ತೆ. ಸೊ ಅದರಿಂದ ಅದಾದ್ಮೇಲೆ ಸಲಾಡ್ಗೆ ಅಂತ ಒಂದು ಡ್ರೆಸ್ಸಿಂಗ್ ನ ಪ್ರಿಪೇರ್ ಮಾಡ್ತಿದ್ದೀನಿ. ಯಾವುದೇ ರೀತಿ ಅದರ್ ಕ್ರೀಮ್ ನ ಬಳಸ್ದಿರಾ. ಇದಕ್ಕೆ ನಾನು ಬಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪನ್ನೀರ್, ಸಾಲ್ಟ್, ಸ್ವಲ್ಪ ಬೆಳ್ಳುಳ್ಳಿ, ಒಂದು 5ರಿಂದ 6 ಬೆಳ್ಳುಳ್ಳಿ ಇದನ್ನ ಸಿಪ್ಪೆ ತೆಗೆದು ಹಾಕೊಂಡು, ಇದಕ್ಕೆ ನೀವು ಬೇಕಂದ್ರೆ ಕರ್ಡನ್ನ ಸಹ ನೀವು ಮಿಕ್ಸ್ ಮಾಡ್ಕೋಬಹುದು. ಇದನ್ನೆಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಲೆಮನ್ ಇಷ್ಟ ಇದ್ರೆ ಕರ್ಡ್ನ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇದನ್ನ ಬ್ಲೆಂಡ್ ಮಾಡ್ಕೊಂಡಿದ್ದ ಆದ್ಮೇಲೆ ಅದು ನಮ್ಗೆ ಒಂದು ಕ್ರೀಮಿ ಟೆಕ್ಸ್ಚರ್ ತರ ಬರುತ್ತೆ. ಸೊ ಆ ತರ ಬಂದಿದ್ದಾದ್ಮೇಲೆ ಅದು ನಮ್ಗೆ ಸಲಾಡ್ ಡ್ರೆಸ್ಸಿಂಗ್ಗೆ ಪ್ರಿಪೇರ್ ಆಗಿದೆ ಅಂತ ತಿಳ್ಕೊಬಹುದು. ನಾನು ಯಾಕೆ ಡ್ರೆಸ್ಸಿಂಗ್ ನ ಇಲ್ಲಿ ಹೇಳ್ತಿದ್ದೀನಿ ಅಂತಂದ್ರೆ, ಕ್ರೀಮ್ ನ ಬಳಸಬಹುದು. ನಾವು ಈ ಡ್ರೆಸ್ಸಿಂಗ್ ನ ಬಳಸಿದ್ರೆ ನಾವು ಮನೆಯಲ್ಲೇ ಹೋಮ್ ಮೇಡ್ ಕ್ರೀಮ್ ಮಾಡ್ಕೊಳ್ಳೋ ತರ ಹೆಲ್ತಿ ಆಗಿರುತ್ತೆ. ಮತ್ತೆ ಇಲ್ಲಿ ಸಲಾಡ್ಗೋಸ್ಕರ ಅಂತ ಹೇಳ್ಬಿಟ್ಟು ಹಳಸಂದಿ ಕಾಳು, ಐಬೀನ್ ಅಂತ ನಾವೇನಂತ ಕರಿತೀವಿ, ಅದನ್ನ ಕಾರ್ನ್ ಮತ್ತೆ ಹಚ್ಚಿಟ್ಕೊಂಡಿರೋ ಎಲ್ಲಾ ತರಕಾರಿಯನ್ನ ಇಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ತರಕಾರಿ ಏನೇನಂದ್ರೆ ಕ್ಯಾರೆಟ್, ಕ್ಯಾಪ್ಸಿಕಮ್, ಆನಿಯನ್ ಮತ್ತೆ ಕುಕುಂಬರ್, ಇದನ್ನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ ಆದ್ಮೇಲೆ ನಾವು ನಿಮ್ಗೆ ಆಪ್ಷನ್ಗೆ ತಕ್ಕಂತೆ ನೀವು ಮೆಣಸಿನ್ಕಾಯಿ ಬೇಕಂದ್ರೆ ನೀವು ಮೆಣಸಿನ್ಕಾಯಿ ಸಹ ಸಣ್ಣದಾಗಿ ಹಚ್ಕೊಂಡು ಹಾಕೋಬಹುದು. ನಾನು ಇಲ್ಲಿ ಮೆಣಸಿನ್ಕಾಯಿ ಹಾಕ್ತಿಲ್ಲ. ಸೊ ಇದನ್ನ ನಾನು ಡ್ರೆಸ್ಸಿಂಗ್ ಕ್ರೀಮ್ ಏನ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋ. ಒಂದು ಒಳ್ಳೆ ಹೆಲ್ತಿ ರೆಸಿಪಿನ ನೋಡ್ಕೊಂಡು ಬಂದ್ವಲ್ಲ ಬ್ರೇಕ್ಫಾಸ್ಟ್ಗೆ ಅಂತ ಇವತ್ತು ಸಲಾಡ್ನ ಪ್ರಿಪೇರ್ ಮಾಡಿದ್ದೀನಿ. ಹಾಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ನಾನು ಕೆಲವು ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದರಲ್ಲಿ ಟಿಪ್ ನಂಬರ್ 1, ವರ್ಕಿಂಗ್ ವುಮೆನ್ ಆಗಿರೋ ಅಂಥವ್ರು ನಾಳೆ ಡೇ ಅಲ್ಲಿ ನೀವು ಏನೆಲ್ಲ ಟಾಸ್ಕ್ ನ ಮಾಡೋದಿದೆ, ನಾಳೆ ಡೇ ಅಲ್ಲಿ ನೀವೆಲ್ಲ ಏನೆಲ್ಲ ವರ್ಕ್ ಮಾಡೋದಿದೆ, ಅದಕ್ಕೆ ಪ್ರಿಪ್ರೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಾಗ ನೀವು ನೋಡ್ತಿದ್ದೀರಾ, ನಾವು ಮನೇನು ಬ್ಯಾಲೆನ್ಸ್ ಮಾಡಬೇಕು, ಪ್ರೊಫೆಷನಲ್ ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ನಮಗೆ ಆದಂತ ಒಂದು ಪ್ರೀ ಪ್ಲಾನ್ ಇರಬೇಕು. ಸೊ ಅದಕ್ಕಾಗಿ ಮೊದಲನೇ ಟಿಪ್ ಏನು ಅಂತಂದ್ರೆ, ನಾಳೆ ಡೇ ಅಲ್ಲಿ ನಾವ್ ಏನೇನೆಲ್ಲ ವರ್ಕ್ ಮಾಡ್ತೀವಿ ಅದಕ್ಕೆ ನಮ್ಮ ಹತ್ರ ಒಂದು ಶೆಡ್ಯೂಲ್ ಇರಬೇಕು. ಸೊ ಈ ಶೆಡ್ಯೂಲ್ ಅನ್ನೋದು ನಿಮ್ಮ ವರ್ಕ್ ಪ್ಲೇಸ್ಗೆ, ನಿಮ್ ವರ್ಕ್ ಪರವಾಗಿ ಒಂದು ಡೈರಿಯನ್ನ ನೀವು ಮೇಂಟೈನ್ ಮಾಡ್ಬೇಕಾಗತ್ತೆ. ಮತ್ತೆ ನಿಮ್ಮ ಮನೆಗೆ ಒಂದು ಪ್ಲಾನ್ ನ ನೀವು ಮೇಂಟೈನ್ ಮಾಡ್ಬೇಕಾಗುತ್ತೆ. ಯಾವಾಗ ನಾವು ಈ ಎರಡನ್ನ ನಾವು ಬ್ಯಾಲೆನ್ಸ್ ಮಾಡ್ತೀವಿ, ಪ್ರೀ ಪ್ಲಾನ್ ಅನ್ನೋದು ಯಾವಾಗ ಇರುತ್ತೆ, ಆಟೋಮೆಟಿಕ್ ಆಗಿ ನಮ್ಗೆ ಟೈಮ್ ಅನ್ನೋದು ಮ್ಯಾನೇಜ್ ಆಗುತ್ತೆ. ಅಲ್ಲೇ ನಮ್ಗೆ ಅರ್ಧ ಸ್ಟ್ರೆಸ್ ಫ್ರೀ ಅನ್ಸ್ಬಿಡುತ್ತೆ. ಯಾವಾಗ ನಾವು ಪ್ರೀ ಪ್ಲಾನ್ ಆಗಿರ್ತೀವಿ, ಮೆಂಟಲಿ ನಾವು ಆ ವರ್ಕ್ ಮಾಡ್ಬೇಕು ಅಂತ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿರ್ತೀವಿ. ಸೊ ಆದ್ರಿಂದ ವರ್ಕ್ ಅನ್ನೋದು ಶೆಡ್ಯೂಲ್ ಪ್ರಕಾರ ಆಗೇ ಆಗುತ್ತೆ, ಟಾಸ್ಕ್ ಅನ್ನೋದು ಕಂಪ್ಲೀಟ್ ಆಗುತ್ತೆ, ನಾವು ಸಹ ಸ್ಟ್ರೆಸ್ ಫ್ರೀ ಆಗ್ತೀವಿ. ಇದು ಮೊದಲನೇ ಟಿಪ್. ಈಗ ಮತ್ತೊಂದು ರೆಸಿಪಿನ ನೋಡ್ಕೊಂಡ್ ಬರೋಣ. ಲಂಚ್ಗೆ ಅಂತ ಇವತ್ತು ನಾನು ಚಪಾತಿ ಮತ್ತೆ ಚೋಲೆ ಕರಿನ ಮಾಡ್ತಾ ಇದ್ದೀನಿ. ಅದನ್ನು ನೋಡ್ಕೊಂಡ್ ಬರೋಣ. ಅದಾದ ನಂತರ ನಾನು ಮಿಕ್ಕಿರೋ 2 ಟಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ.
ಈಗ ಚಪಾತಿನ ಲಟ್ಟಿಸ್ಕೊಳ್ತಿದ್ದೀನಿ. ಚಪಾತಿ ಹಿಟ್ಟನ್ನ ಕಲಿಸ್ಬೇಕಾದ್ರೆ ಹಾಕಿರೋ ಸೌತೆಕಾಯಿ, ಕ್ಯಾರೆಟ್ ಇದರಿಂದ ಚಪಾತಿ ಫ್ಲೇವರ್ ಸಹ ತುಂಬಾ ಚೆನ್ನಾಗಿ ಬರ್ತಿದೆ. ನಮ್ಮ ಮನೆಯಲ್ಲಿ ನಾವು ಬಳಸೋದು ಮಲ್ಟಿಗ್ರೇನ್ ಗೋಧಿ ಹಿಟ್ಟು. ಇದನ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿ ಯೂಸ್ ಮಾಡ್ತೀವಿ. ಇದೇ ರೀತಿ ನಾವು ಎಲ್ಲಾ ಪೌಡರ್‌ಗಳನ್ನ ಮೀನ್ಸ್ ಎಲ್ಲಾ ಮಸಾಲೆ ಪೌಡರ್‌ಗಳನ್ನ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಾವು ತುಂಬಾ ಹೆಲ್ತಿ ಅಂತಾನೆ ಹೇಳ್ಬೋದು. ಯಾವುದೇ ಮಿಕ್ಸ್ ಇಲ್ದಿರ ಮೀನ್ಸ್ ಯಾವುದೇ ಅದರ್ ಪ್ರಿಸರ್ವೇಟಿವ್ಸ್ ಆಗ್ದಿರ ನಾವು ಮನೆಯಲ್ಲೇ ಪೌಡರ್ಸ್‌ನ ಮಾಡ್ಕೊಳ್ಳೋದು ತುಂಬಾ ಹೆಲ್ತಿ ಅಂತಾನೆ ಹೇಳ್ಬೋದು. ನೀವಿಲ್ಲಿ ನೋಡ್ತಿರ್ಬೇಕಾದ್ರೆ ನಾನು ಚಪಾತಿನ ಲಟ್ಸಿದೀನಿ. ಒಂದೇ ಲೇಯರ್ ಎಲ್ಲ ಲಟ್ಸಿದೀನಿ. ಅದೇ ಪರಾಟ ರೀತಿನೇ ಬರುತ್ತೆ ಪ್ರಿಪೇರ್ ಮಾಡ್ಬೇಕಾದ್ರೆ ಲೈಕ್ ನಮ್ಗೆ ಹೆಂಗೆ ಆಲೂ ಪರಾಟ, ಪನ್ನೀರ್ ಪರಾಟ ಯಾವ ರೀತಿ ಟೇಸ್ಟ್ ಕೊಡುತ್ತೆ ಅದೇ ರೀತಿ ಇದೂನು ಸಹ ನಮ್ಗೆ ಒಳ್ಳೆ ಟೇಸ್ಟ್‌ನ ಕೊಡುತ್ತೆ. ಪ್ಲಸ್ ಹೆಲ್ತಿ ಅಂತಾನೂ ನಾನು ಹೇಳ್ತೀನಿ. ಸೊ, ಇಲ್ಲಿ ಚಪಾತಿನೂ ಸಹ ರೆಡಿ ಆಗ್ತಿದೆ. ಚಪಾತಿ ಎಲ್ಲ ರೆಡಿ ಆದ್ಮೇಲೆ ನಾನಿಲ್ಲಿ ಕರಿಗೆ ಅಂತ ಪ್ರಿಪೇರ್ ಮಾಡ್ತಿದ್ದೀನಿ. ಈ ಕರ್ರಿಗೆ ನಾನು ಸ್ವಲ್ಪ ನೆನ್ಸಿಟ್ಕೊಂಡಿರ್ತಕ್ಕಂಥ ಚೆನ್ನ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಎಲ್ಲಾ ಸ್ಪೈಸಸ್‌ನ ನಾನು ಆಡ್ ಮಾಡ್ತಿದ್ದೀನಿ. ಲೈಕ್ ಬೇ ಲೀಫ್, ಸ್ಟಾರ್ ಅನೈಸ್, ದಾಲ್ಚಿನ್ನಿ, ಜೀರಿಗೆ, ಸೋಂಪು, ಏಲಕ್ಕಿ ಎಲ್ಲ ಹಾಕಿ ನಾನು ಇದಕ್ಕೆ ಸ್ವಲ್ಪ ಅಡಿಗೆ ಸೋಡಾನ ಬೆರೆಸ್ತಿದ್ದೀನಿ. ಅಡಿಗೆ ಸೋಡಾ ಮತ್ತೆ ಸಾಲ್ಟ್‌ನ ಹಾಕ್ಕೋಬಹುದು. ಇದನ್ನ ಹಾಕಿದಾದ್ಮೇಲೆ ನಾವು ಇದನ್ನ 6 ರಿಂದ 7 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿ ನಂತರ ಪ್ರೆಷರ್ ಎಲ್ಲ ಹೋದ್ಮೇಲೆ ನಾವು ಅದನ್ನ ಓಪನ್ ಮಾಡ್ಬೇಕಾಗತ್ತೆ. ನಾನು ಇಲ್ಲಿ ಎಲ್ಲಾ ಸ್ಪೈಸಸ್‌ನ ಆಡ್ ಮಾಡಿದ್ದೀನಲ್ವಾ, ಇದ್ರ ಪ್ಲೇಸಲ್ಲಿ ನೀವು ಸಹ ಟೀ ಪೌಡರ್ ಬ್ಯಾಗ್‌ನ ಸಹ ನೀವು ಹಾಕ್ಕೋಬಹುದು. ಅದ್ರಿಂದ ನಮಗೆ ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕರಿಗೆ ಅಂತ ಹೇಳ್ಬಿಟ್ಟು ನಾನು ಆನಿಯನ್ ಪ್ಯೂರಿ ಮತ್ತೆ ಟೊಮ್ಯಾಟೊ ಪ್ಯೂರಿನ ರೆಡಿ ಮಾಡ್ತಿದ್ದೀನಿ. ಈ ಕರಿಗೆ ಮೇನ್ ಬೇಕಾಗಿರೋದು ಈ ಎರಡೇ. ನೀವು ಪ್ಯೂರಿ ಪ್ಲೇಸಲ್ಲಿ ಇದನ್ನ ಹೆಚ್ಚಿಟ್ಕೊಂಡು ಸಹ ನೀವು ಯೂಸ್ ಮಾಡ್ಕೋಬಹುದು. ಇಲ್ಲಿ ಟೊಮ್ಯಾಟೊನ ಸಹ ನಾನು ಪ್ಯೂರಿ ಮಾಡ್ತಿದ್ದೀನಿ. ಇದಾದ್ಮೇಲೆ ಒಂದು ಕಡಾಯಿಯಲ್ಲಿ ಬಟರ್ ಅಥವಾ ತುಪ್ಪವನ್ನ ತಗೋಬಹುದು. ಅದ್ರ ಜೊತೆಗೆ ಸ್ವಲ್ಪ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕಿ ನಂತರ ಇದಕ್ಕೆ ಎಲ್ಲಾ ಸ್ಪೈಸಸ್‌ನ ಆಡ್ ಮಾಡ್ತಿದ್ದೀನಿ. ಇದಕ್ಕೂ ಸಹ ಬಿರಿಯಾನಿ ಎಲೆ, ಇಂಪಾರ್ಟೆಂಟ್ ಆಗಿ ಕಸೂರಿ ಮೇಥಿ, ಸ್ಟಾರ್ ಅನೈಸ್, ಚಕ್ಕೆ, ಏಲಕ್ಕಿ, ಲವಂಗ ಜೀರಿಗೆ, ಜೀರಿಗೆ ಇವೆಲ್ಲವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ಆದ್ಮೇಲೆ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಆನಿಯನ್ ಪ್ಯೂರಿಯನ್ನ ಸೇರಿಸಬೇಕು. ಈ ಆನಿಯನ್ ಪ್ಯೂರಿನೂ ಸಹ ಹಸಿ ವಾಸನೆ ಹೋಗೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಇಟ್ಕೊಂಡು ಅದನ್ನ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್‌ನ ಹಾಕಿ ಮಿಕ್ಸ್ ಕೊಟ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ್ಮೇಲೆ ನಾವು ಟೊಮ್ಯಾಟೊ ಪ್ಯೂರಿನ ಸಹ ಆಡ್ ಮಾಡಬೇಕು. ಟೊಮ್ಯಾಟೊ ಪ್ಯೂರಿನ ಆಡ್ ಮಾಡಿದ ಆದ್ಮೇಲೆ ಇದಕ್ಕೆ ನಾವು ಎಲ್ಲಾ ಸ್ಪೈಸಸ್‌ನ ಮಿಕ್ಸ್ ಮಾಡಬೇಕಾಗತ್ತೆ. ಲೈಕ್ ಅರಿಶಿಣ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಚೆನ್ನ ಮಸಾಲ ಅಂತ ನಿಮಗೆ ಅದು ಸ್ಪೆಷಲ್ ಪೌಡರ್ ಸಿಗುತ್ತೆ. ಅದು ನಿಮ್ಗೆ ಬೇಕಂದ್ರೆ ಹಾಕೋಬಹುದು ಬಟ್ ಮ್ಯಾಂಡೇಟರಿ ಇಲ್ಲ. ಗರಂ ಮಸಾಲ ಹಾಕ್ತಿರೋದ್ರಿಂದ ಅದು ಸೇಮ್ ಟೇಸ್ಟೇ ಕೊಡುತ್ತೆ. ಸೊ ಇದೆಲ್ಲ ಹಾಕಿದಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಂಡು ಆ ಎಣ್ಣೆ ಎಲ್ಲ ಅಬ್ಸಾರ್ಬ್ ಆಗಿ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಅದನ್ನ ಕುದಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು. ನೀರ್ ಹಾಕ್ದಿರ ಫ್ರೈ ಮಾಡ್ಬೇಕಾಗತ್ತೆ. ನಂತರ ಈ ಸ್ಟೇಜಲ್ಲಿ ನೀವು ಉಪ್ಪು, ಖಾರ ಎಲ್ಲ ಚೆಕ್ ಮಾಡ್ಕೋಬಹುದು. ನಾನಿಲ್ಲಿ ನಟ್ಮೆಗ್ ಪೌಡರ್‌ನ ಆಡ್ ಮಾಡಿದ್ದೀನಿ. ಸ್ವಲ್ಪ ಫ್ಲೇವರ್‌ಗೋಸ್ಕರ ಮತ್ತೆ ಜೀರ್ಣ ಆಗ್ಬೇಕು ಚೆನ್ನಾಗಿ ಅಂತ ಹೇಳ್ಬಿಟ್ಟು. ನಂತರ ಇದರಲ್ಲಿ ನಾನು ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಚೋಲೆಯನ್ನ ಮಿಕ್ಸ್ ಮಾಡ್ತಿದ್ದೀನಿ. ಇದು ಒಂದ್ ಕುದಿ ಬಂದಾದ್ಮೇಲೆ ಇದಕ್ಕೆ ಫ್ರೆಶ್ ಆಗಿರ್ತಕ್ಕಂಥ ಎರಡನೇ ಟಿಪ್ ಕೊತ್ತಂಬರಿ ಬಂದು ಹಾಕಿ ಟು ಡೂ ಲಿಸ್ಟ್ ಅಂತ. ಗಾರ್ನಿಶ್ ಮಾಡ್ಕೋಬೇಕು. ನಾವು ನಾಳೆ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಇವತ್ತೇ ಬರ್ಕೋಬೇಕು ಅಂತ ನಾನು ಫಸ್ಟ್ ಟಿಪ್ ಅಲ್ಲಿ ಹೇಳಿದ್ದೀನಿ. ಈ ಸೆಕೆಂಡ್ ಟಿಪ್ ಅಲ್ಲಿ ಯಾಕೆ ನಾನು ಟು ಡೂ ಲಿಸ್ಟ್ ಅಂತ ಮೆನ್ಷನ್ ಮಾಡ್ತೀನಿ ಅಂತಂದ್ರೆ ಇಲ್ಲೂ ಸಹ ನೀವು 2 ರೀತಿಯಾದಂತಹ ಟು ಡೂ ಲಿಸ್ಟ್ ಅನ್ನ ಮಾಡ್ಕೋಬೇಕು. ಒಂದು ನಿಮ್ಮ ಮನೆಗೆ ಮೀನ್ಸ್ ನಿಮ್ಮ ಮನೆಗೆ ಸಂಬಂಧಿಸಿದ ಹಾಗೆ, ಇನ್ನೊಂದು ನಿಮ್ಮ ವರ್ಕ್‌ಗೆ ಸಂಬಂಧಿಸಿದ ಹಾಗೆ. ನಾವು ಯಾವಾಗ ಟು ಡೂ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡ್ಕೊಳ್ತೀವಿ ನಮ್ಗೆ ಆವಾಗ ಒಂದು ಪ್ಲಾನ್ ಅನ್ನೋದು ಬರುತ್ತೆ. ಈ ಕೆಲಸ ಆದ್ಮೇಲೆ ಈ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನಮಗೆ ಒಂದು ಕಮಿಟ್ಮೆಂಟ್ ಅನ್ನೋದು ಬರುತ್ತೆ. ಇದರಿಂದ ನಮ್ಗೆ ಇರ್ತಕ್ಕಂಥ ಕೆಲಸಗಳನ್ನ ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಬೋದು. ಇದು ಸಹ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟೈಮ್ ಮ್ಯಾನೇಜ್ಮೆಂಟ್ ಟಿಪ್. ಯಾವುದೇ ವರ್ಕಿಂಗ್ ವುಮೆನ್ ಆಗಿರ್ಬೋದು ಇದನ್ನ ಫಾಲೋ ಮಾಡ್ಬೋದು. ಕೆಲವ್ರಿಗೆ ಏನಾಗುತ್ತೆ ಅಂತಂದ್ರೆ ಟು ಡೂ ಲಿಸ್ಟ್ ಎಲ್ಲ ಬರೆಯಕ್ಕಾಗಲ್ಲ. ಯಾಕಂದ್ರೆ ಅವರು ನಾಳೆ ಏನ್ ಮಾಡ್ತೀವಿ ಅನ್ನೋ ಪ್ರೆಡಿಕ್ಷನ್ ಇರೋದಿಲ್ಲ. ಅವರಿಗೆ ನಾನು ಕೊಡುವಂತ ಮತ್ತೊಂದು ಟಿಪ್ ಏನು ಅಂತಂದ್ರೆ ಜರ್ನಲ್‌ನ ಬರೆಯೋದು. ಜರ್ನಲ್ ಬರೆಯೋದು ಅಂತಂದ್ರೆ ನಮಗೆ ದಿನದಲ್ಲಿ ಆದ ಎಲ್ಲಾ ಅನುಭವಗಳನ್ನ ಒಂದು ಬುಕ್ಕಲ್ಲಿ ಬರೆಯೋದು. ಇದ್ರಲ್ಲಿ ಅನುಭವ ಅಂತಾನೆ ಅಲ್ಲ, ನೀವು ಏನೇ ನಿಮ್ಮ ಒಂದು ಗೋಲ್ ಏನಿದೆ, ಮೀನ್ಸ್ ನೀವು ನಿಮ್ಮ ವರ್ಕ್ ಪರವಾಗಿ ನೀವೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಯಾವ ರೀತಿ ಗ್ರೋ ಆಗ್ಬೇಕು ಅನ್ಕೊಂಡಿದ್ದೀರಾ, ಇಲ್ಲ ಅಂತಂದ್ರೆ ವರ್ಕಿಂಗ್ ವುಮೆನ್‌ಗೆ ಆದ್ರೆ
ಲೈಕ್ ವರ್ಕಲ್ಲಿ ನೀವು ಯಾವ ರೀತಿ ಗ್ರೋ ಆಗಬೇಕು ಅಂತ ಅನ್ಕೊಂಡಿದ್ದೀರಾ, ಇಲ್ಲ ನಿಮ್ಮ ಮನೆಯಲ್ಲಿ ನಾಳೆ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಕೆಲಸನ ನಾವು ಕನ್ಸಿಡರ್ ಮಾಡೋಣ. ನಾಳೆ ಮೀಲ್ ಪ್ರಿಪರೇಷನ್ ಏನಿದೆ, ನೀವೇನ್ ಮಾಡ್ಬೋದು ಅನ್ನೋದನ್ನ ಎಲ್ಲದನ್ನ ನೀವು ಆ ಜರ್ನಲ್ ಮುಖಾಂತರ ನೀವು ಮೇಂಟೈನ್ ಮಾಡ್ಬೋದು. ಈ ತರ ಮೇಂಟೈನ್ ಮಾಡ್ಕೊಂಡ್ರು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ಗೆ, ಸ್ಟ್ರೆಸ್ ಫ್ರೀ ಲೈಫ್ಗೆ ಇದು ಒಂದು ಒಳ್ಳೆ ಹ್ಯಾಬಿಟ್ ಅಂತಾನೆ ಹೇಳ್ಬೋದು, ಒಂದು ಹೆಲ್ತಿ ಹ್ಯಾಬಿಟ್ ಅಂತಾನೆ ಹೇಳ್ಬೋದು. ಇಲ್ಲಿ ನಾನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತಿದ್ದೀನಿ. ಮನೆಯಲ್ಲಿ 5 ಮಿನಿಟ್ಸ್ ಲೇಟ್ ಆದರೆ ಟ್ರಾಫಿಕ್ಕಿಂದ 20 ಮಿನಿಟ್ಸ್ ಲೇಟ್ ಆಗಿಬಿಡುತ್ತೆ. ಸೊ ಡ್ಯೂಟಿಗೆ ಕರೆಕ್ಟ್ ಟೈಮ್ಗೆ ಹೋಗಬೇಕಂತ ಹೇಳಿಬಿಟ್ಟು ಮನೇನೂ ಸಹ ನಾನು ಕರೆಕ್ಟ್ ಎಕ್ಸಾಕ್ಟ್ ಟೈಮ್ಗೆ ಬಿಡಬೇಕಾಗುತ್ತೆ. ಮನೆಯಿಂದ ಬಸ್ ಸ್ಟಾಪ್ಗೆ ನಡ್ಕೊಂಡೇ ಬರ್ತೀನಿ. ಬಿಕಾಸ್ ಸ್ವಲ್ಪ ವಾಕಿಂಗ್ ಆಗುತ್ತೆ, ಎಕ್ಸರ್ಸೈಸ್ ಆಗುತ್ತೆ ಬಾಡಿಗೆ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈವ್ನಿಂಗ್ ಮನೆಗೆ ಬಂದಾಯಿತು. ಸೊ ಸ್ವಲ್ಪ ಫ್ರೆಶ್ ಆಗಿ ಸ್ವಲ್ಪ ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಎಲ್ಲ ರೆಡಿ ಮಾಡ್ಕೋಬೇಕು ಅಂದ್ಕೊಳ್ತಿದ್ದೀನಿ. ಬಿಕಾಸ್ ಕಾಫಿ ಟೀಗಿಂತ ಹೆಲ್ತಿಯಾಗಿರೋದಂದರೆ ಸ್ಮೂತಿ. ಬಿಕಾಸ್ ಡ್ರೈ ಫ್ರೂಟ್ಸ್ನ ಹಾಕ್ತೀವಿ, ಸ್ವಲ್ಪ ಫ್ರೂಟ್ಸ್ನ ಎಲ್ಲ ಮಿಕ್ಸ್ ಮಾಡ್ತೀವಿ. ಸೊ ಅದಕ್ಕೆ ಇಲ್ಲಿ ಹಾಲಲ್ಲಿ ಕೆಲವೊಂದು ಡ್ರೈ ಫ್ರೂಟ್ಸ್ನ ನೆನೆಸಿಡ್ತಿದ್ದೀನಿ. ಇದರಲ್ಲಿ ನಾನು ಹಾಕಿರೋದು ಏನೇನು ಅಂತಂದರೆ ವಾಟರ್ ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಡೇಟ್ಸು, ಕ್ಯಾಶ್ಯೂ ಮತ್ತು ಒಣದ್ರಾಕ್ಷಿಯನ್ನು ಹಾಕ್ತಿದ್ದೀನಿ. ಸೊ ಇದನ್ನು ಹಾಲಲ್ಲಿ ನೆನೆಸಿಡಬೇಕು 20 ನಿಮಿಷ. ಇದು 20 ನಿಮಿಷ ಆದಮೇಲೆ ನಾವು ಇದನ್ನು ಬ್ಲೆಂಡರ್ಗೆ ಹಾಕ್ಕೋಬೇಕು. ನಾನು ಇವಾಗ ಬ್ಲೆಂಡರ್ಗೆ ಮಿಕ್ಸ್ ಮಾಡ್ತಿದ್ದೀನಿ. ನೀವು ಇದ್ರ ಜೊತೆಗೆ ಇನ್ನೂ ಬೇಕು ಅಂತಂದರೆ ಎಕ್ಸ್ಟ್ರಾ ಹಾಲನ್ನ ಸಹ ಸೇರಿಸ್ಕೋಬೋದು. ನಾನಿಲ್ಲಿ ಎಕ್ಸ್ಟ್ರಾ ಹಾಲ್ನ ಏನು ಸೇರಿಸ್ತಿಲ್ಲ. ಜಸ್ಟ್ ನಾನು ಏನೇನು ಬ್ಲೆಂಡ್ ಮಾಡಿ ಇಟ್ಟಿದ್ದೀನೋ ಅದನ್ನು ಮಾತ್ರ ಹಾಕಿದ್ದೀನಿ. ಮತ್ತೊಂದು ಹೇಳೋದು ಮರೆತೆ, ಇದಕ್ಕೆ ನಾನು ಮಲ್ಟಿಗ್ರೇನ್ ಓಟ್ಸ್ನ ಸಹ ಮಿಕ್ಸ್ ಮಾಡಿದ್ದೀನಿ. ನೋಡ್ತಿದ್ದೀರಲ್ಲ, ಇಲ್ಲಿ ಚೆನ್ನಾಗಿರ್ತಕ್ಕಂಥ ಟೈಮ್ ಹೆಲ್ತಿ ಮ್ಯಾನೇಜ್ಮೆಂಟ್ ಡ್ರಿಂಕ್ ರೆಡಿ ಆಗಿದೆ. ಒಂದು ಥರ್ಡ್ ಒನ್ ಬಂದ್ಬಿಟ್ಟು ನಮಗೆ ವೀಕೆಂಡ್ ಮೀಲ್ ಪ್ರಿಪರೇಷನ್ ಅಂತ. ಇಲ್ಲಿ ವೀಕೆಂಡ್ ಮೀಲ್ ಪ್ರಿಪರೇಷನ್ ಅಂತಂದ್ರೆ ಒಂದು ವಾರಕ್ಕಾಗುವಷ್ಟು ಮೀಲ್ಸ್ನ ನಾವು ಒಂದೇ ದಿನ ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿ ಇಡೋದಲ್ಲ. ಮೀಲ್ ಪ್ರಿಪರೇಷನ್ ಅಂತಂದ್ರೆ ನಾವು ಅಡಿಗೆ ಮಾಡ್ಲಿಕ್ಕೆ ಏನೆಲ್ಲ ಐಟಮ್ಸ್ ಬೇಕು, ಗ್ರಾಸರೀಸ್ ಬೇಕು, ಇಲ್ಲ ವೆಜ್ಜೀಸ್ ಆಗಿರ್ಬೋದು, ಇಲ್ಲ ಏನಾದ್ರೂ ಸಾಸ್ ಆಗಿರ್ಬೋದು, ಏನಾದ್ರೂ ಕಿಡ್ಸ್ಗೆ ಸ್ನ್ಯಾಕ್ಸ್ ಪ್ರಿಪರೇಷನ್ ಒಂದು ವೀಕ್ಗೆ ನಾವು ಡಿಫ್ರೆಂಟ್ ಆಗಿ ಕೊಡ್ಬೇಕಾಗತ್ತೆ. ಅವರ ಚಾಯ್ಸ್ ಪ್ರಕಾರ ನಮ್ಗೆ ಗೊತ್ತೇ ಇರುತ್ತೆ ನಮ್ಮ ಮಕ್ಕಳು ಏನ್ ತಿಂತವೆ ಅಂತ. ಅದನ್ನೆಲ್ಲ ನಾವು ಭಾನುವಾರ ಇಲ್ಲ ಅಂತಂದ್ರೆ ಶನಿವಾರ ನೀವೇನಾದ್ರೂ ರಜೆ ಹಾಕೊಂಡಿದ್ರೆ ಇಲ್ಲ ರಜೆ ಇದ್ರೆ ನೀವು ಆವತ್ತು ವೀಕೆಂಡ್ ಅಲ್ಲಿ ಆ ಒಂದು ಎಂಟೈರ್ ನೆಕ್ಸ್ಟ್ ವೀಕ್ಗೆ ಬೇಕಾಗಿರೋ ಪ್ಲಾನ್ ಎಲ್ಲ ನೀವು ಅಲ್ಲಿ ಪ್ರಿಪೇರ್ ಮಾಡ್ಕೋಬಹುದು. ಪ್ಲಾನ್ ನ ಎಕ್ಸಿಕ್ಯೂಟ್ ಸಹ ನೀವು ಮಾಡ್ಬೇಕಾಗುತ್ತೆ ಅಲ್ಲಿ. ಲೈಕ್ ತರಕಾರಿನ ತಂದು ಇಟ್ಕೊಳ್ಳೋ ಹಾಗಿರ್ಬೋದು, ಇಲ್ಲ ತರಕಾರಿನ ಹಚ್ಚಿಟ್ಕೊಂಡು ಆಗಿರ್ಬೋದು, ಇಲ್ಲ ಕೆಲವರು ರೋಟಿನ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತಾರೆ ಫ್ರಿಡ್ಜ್ ಅಲ್ಲಿ, ಆ ತರ ಆಗಿರ್ಬೋದು. ಅವರವರ ಒಂದು ಇದು ತಕ್ಕಂತೆ, ಅವರವರ ಒಂದು ಎಕ್ಸ್ಪೀರಿಯನ್ಸ್, ಅವರವರ ಒಂದು ವರ್ಕ್ಗೆ ತಕ್ಕಂತೆ ಟೈಮ್ ನ ನಾವು ಆ ರೀತಿ ಸಹ ಮ್ಯಾನೇಜ್ ಮಾಡ್ಬೋದು. ಇದು ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ ಅಲ್ಲಿ ಮೂರನೇದು. ಇನ್ನ ಮಿಕ್ಕಿರುವಂತಹ ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್ ನ ನಾನು ಮುಂದೆ ಬರ್ತಕ್ಕಂಥ ವ್ಲಾಗ್ಸ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತೇನೆ. ಇದು ಪಾರ್ಟ್ 1 ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಡಿನ್ನರ್ಗೋಸ್ಕರ ಅಂತ ಸ್ವಲ್ಪ ಲೈಟ್ ಆಗಿ ಟೊಮೆಟೊ ರಸಂನ ಮತ್ತೆ ರೈಸ್ನ ಮಾಡ್ತಿದ್ದೀನಿ. ಇದಕ್ಕೆ ಹುಣಸೆ ಹಣ್ಣನ್ನ ಬಿಸಿ ನೀರಲ್ಲಿ ಹಾಕಿ ನೆನೆಸಿಟ್ಕೋಬೇಕು. ನಂತರ ಟೊಮೆಟೊನ ಸ್ಲೈಸಸ್ನ ಕಟ್ ಮಾಡಿ ಬ್ಲೆಂಡರ್ಗೆ ಹಾಕಿ ಪ್ಯೂರಿನ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ. ನಮಗೆ ಫಿಲ್ಟರ್ ಮಾಡಿದ್ದಾದ್ಮೇಲೆ ಅದು ಓನ್ಲಿ ರಸಂ ಮಾತ್ರ ಸಿಗುತ್ತೆ. ಇದಕ್ಕೆ ನಾವು ಬೇಕಾಗಿರ್ತಕ್ಕಂಥ ಎಲ್ಲ ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಂತರ ಹುಣಸೆ ರಸನೂ ಸಹ ನಾವು ಅದೇ ರೀತಿ ಫಿಲ್ಟರ್ ಮಾಡಿ ಸೇರಿಸ್ಕೋಬೇಕಾಗತ್ತೆ. ನೀವು ವಿಡಿಯೋಲಿ ನೋಡ್ತಿರೋ ಹಾಗೆ
ಒಂದು ಸ್ಟೈನರ್ಗೆ ಹಾಕಿ ಅದನ್ನ ಫಿಲ್ಟರ್ ಮಾಡ್ಕೋಬೇಕು. ಹುಣಸೆ ಹಣ್ಣನ್ನ ನಾನು ಯಾಕೆ ಫಿಲ್ಟರ್ ಮಾಡ್ತಿದ್ದೀನಿ ಅಂತಂದ್ರೆ ಅದರಲ್ಲಿ ತುಂಬಾ ಡಸ್ಟ್ ಇರುತ್ತೆ, ಸ್ಟೋನ್ಸ್ ಸಹ ಇರುತ್ತೆ ಒಂದೊಂದ್ ಸರಿ. ಬಿಕಾಸ್ ನಾವು ಹುಣಸೆ ಹಣ್ಣನ್ನ ನಾವು ಎಲ್ಲೆಲ್ಲಿಂದನೋ ಪರ್ಚೇಸ್ ಮಾಡಿ ತಗೊಂಡ್ಬರ್ತೀವಿ ಆದ್ರಿಂದ. ನಂತರ ಇದಕ್ಕೆ ನಾನು ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಒಂದ್ ಸ್ವಲ್ಪ ಸಾಲ್ಟ್, ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಮತ್ತೆ ಸ್ವಲ್ಪ ಬೆಲ್ಲವನ್ನ ಹಾಕ್ತಿದ್ದೀನಿ. ಅದೆಲ್ಲ ಹಾಕಿದ ಆದ್ಮೇಲೆ ಸ್ಟವ್ ಮೇಲೆ ಇಟ್ಟು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ನಂತರ ಹೋಮ್ ಮೇಡ್ ರಸಂ ಪೌಡರ್ನ ನಾವು ಸೇರಿಸ್ಕೋಬೇಕು. ಯಾವಾಗ ಈ ಕುದಿ ಬರುತ್ತೋ ಆವಾಗೇ ನಾವು ರಸಂ ಪೌಡರ್ನ ಪ್ಲಸ್ ಕೊರಿಯಾಂಡರ್ನ ಸೇರಿಸಿದ್ರೆ ಆ ಫ್ಲೇವರ್ಸ್ ಅನ್ನೋದು ನಮಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ರಸಂ ಟೇಸ್ಟ್ ಸಹ ನಮಗೆ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಇಲ್ಲಿ ರಸಂಗೆ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಸಾಸಿವೆ, ಜೀರಿಗೆ, ಹಿಂಗ್ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ರಸಂ ರೆಡಿ ಆಗ್ಬಿಡುತ್ತೆ. ನಿಮ್ಗೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಅದು ಆಪ್ಷನಲ್, ಯಾರು ಹಾಕಲ್ಲ, ಬಟ್ ನಮ್ಮ ಮನೇಲಿ ನಮ್ಗೆ ಅದು ಹಾಕ್ಲೇಬೇಕು, ಸೊ ನಾನು ಹಾಕ್ತಿದ್ದೀನಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ವ್ಲಾಗ್ ಇಷ್ಟ ಆಗಿದ್ರೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.